ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ನಾನು ಪುಷ್ಪ. ಇವತ್ತು ನಮ್ಮದು ಡೇ ಫುಲ್ ಬ್ಯುಸಿ ಅದ. ಯಾಕಂದರೆ ಇವತ್ತು ಕೃಷ್ವಿಗೆ ಫಸ್ಟ್ ಡೇ ಸ್ಕೂಲಿಗೆ ಕಳ್ಸತ್ತೀವಿ. ಆಮೇಲೆ ಈವ್ನಿಂಗ್ ನಾ ಕಿಟಿ ಪಾರ್ಟಿ ಶೆಡ್ಯೂಲ್ ಮಾಡ್ಕೊಂಡೀನಿ. ಸೊ ಅದರದ್ದು ಪ್ರಿಪ್ರೇಷನ್ ಮಾಡ್ಕೋಬೇಕು. ಸೊ ಇವತ್ತು ಹೋಲ್ ಡೇ ಹಾಗೆ ಬ್ಯುಸಿ ಹೋಗ್ತೈತಿ. ಆಮೇಲೆ ಕೃಷ್ವಿ ನಿನ್ನೆ ಏನೇನು ಆಟ ಆಡಿದಳು ಅವು ಅಕ್ಕಿಂದೆಲ್ಲ ಆಟಕ್ಕೆ ಸಾಮಾನೆಲ್ಲ ತೊಳೆದಿಟ್ಕೊಂಡೆ. ಆಮೇಲೆ ಹಾಲು ಕಾಯಿಸೋದಿತ್ತು. ಆಮೇಲೆ ನಮ್ಮ ಮನೆಯವ್ರಿಗೆ ಚಹಾ ಮಾಡಿಕೊಟ್ಟೆ. ಹಾಗೆ ಕಿಚನೂ ಹಂಗೆ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಕೃಷ್ವಿಗೆ ಮಲ್ಟಿಗ್ರೇನ್ ಆಟದ್ದು ದೋಸೆ ಮಾಡಿಕೊಡ್ಬೇಕು ಇವತ್ತು ಸ್ಕೂಲಿಗೆ ಅಂಥೇಳಿ ಅದನ್ನು ಬ್ಯಾಟರ್ ಎಲ್ಲ ರೆಡಿ ಮಾಡಿಕೊಂಡು ಒಂದು 15-20 ನಿಮಿಷ ಬಿಟ್ಟೆ. ಆಮೇಲೆ ಅಷ್ಟರೊಳಗಾಗಿ ನಮ್ಮ ಹೆಲ್ಪರ್ ಆಂಟಿ ಬಂದು ರೊಟ್ಟಿ ಮತ್ತು ಮೊಳಕೆ ಕಾಳು ಪಲ್ಯ ಮಾಡಿದ್ರೆ. ಆಮೇಲೆ ನಾನು ದೋಸೆಗೆ ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಹಾಕ್ಕೊಂಡು ಅದ್ರೊಳಗೆ ಪೆಪ್ಪರ್ ಪೌಡ್ರ್, ಜೀರಿಗೆ ಪೌಡರ್, ಉಪ್ಪು, ಅರಿಶಿಣ ಪುಡಿ, ಬಿಳಿ ಎಳ್ಳದು ಎಲ್ಲ ಹಾಕಿ ಈ ರೀತಿ ದೋಸೆ ಮಾಡ್ತೀನಿ. ನಮ್ಮ ಕೃಷ್ವಿಗೂ ಇಷ್ಟ. ನಮ್ಮ ಮನೆಯೊಳಗೆ ಹೆಚ್ಚಾಗಿ ಎಲ್ಲರೂ ತಿಂತಾರೆ. ಸೊ ಅದ್ರ ಜೊತೆ ಕೊಬ್ಬರಿ ಚಟ್ನಿ ಹಾಕಿದ್ರು ತಿಂತಾಳೆ. ಇಲ್ಲಾಂದರೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಮತ್ತು ಜೀರಿಗೆ ಪೌಡ್ರನ್ನ ಒಂದು ಸ್ವಲ್ಪ ಹೆಚ್ಚು ಹಾಕಿದ್ರಂದ್ರೆ ಅದನ್ನೂ ಹಾಗೇನೂ ತಿಂತಾಳೆ, ಏನಿಲ್ಲ ಆಕೆಗೆ. ಸೊ ಅದನ್ನು ಮಾಡಿಕೊಟ್ಟೆ. 9:20 ಅಂದರೆ ಸ್ಕೂಲಿಗೆ ಬಿಟ್ಟು ಬರಬೇಕಾಗಿತ್ತು ಕೃಷ್ವಿಗೆ. ಸೊ ಆಕಿಂದು ಬ್ಯಾಗ್, ಟಿಫಿನ್ ಬಾಕ್ಸ್, ಬಾಟಲ್, ನ್ಯಾಪ್ಕಿನ್ಸ್ ಎಲ್ಲ ರೆಡಿ ಮಾಡಿ ಕೃಷ್ವಿಗೆ ಸ್ನಾನ ಮಾಡಿಸ್ಕೊಂಡು ಹೊಸ ಡ್ರೆಸ್ ಹಾಕಿಸಿ ರೆಡಿ ಮಾಡಿದೆ. ಇವತ್ತು ಸ್ಕೂಲ್ ಓಪನಿಂಗ್ ಆ್ಯಂಡ್ ವೆಲ್ಕಮ್ ಮಾಡ್ತಾರಲ್ಲ, ಸೊ ಅದೆಲ್ಲ ಫಂಕ್ಷನ್ ಮಾಡೋರಿದ್ರು. ಸೊ ಕೃಷ್ವಿ ರೆಡಿಯಾಗಿ ದೇವ್ರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಬಂದಳು. ಆಮೇಲೆ ನಾ ಯಾವ ಶೂಸ್ ರೆಡಿ ಮಾಡಿಟ್ಟಿದ್ದೆ ಅದೇನೂ ಇಷ್ಟ ಆಗಲಿಲ್ಲ ಆಕಿಗೆ. ಸೊ ಯಾವುದೋ ಒಂದು ಗ್ಲಿಟರ್ ಶೂಸ್ ಹಾಕೋತಾಳೆ. ಸೊ ಅದನ್ನು ಕೇಳಿದಳು, ಅದನ್ನು ಹಾಕ್ಕೊಂಡಳು. ಆಮೇಲೆ ಕ್ಲಿಪ್ಸ್ ಅದೂ ಹಾಕೋಲಿಲ್ಲ, ಜಸ್ಟ್ ಕೈಯಾಗಿ ಹಿಡ್ಕೊಂಡ್ಳು. ಯಾಕೋ ಆಕಿಗೇನೋ ಹೊಸದು ಅನ್ಸಾತಿತ್ತು. ಖರೆ ಹೋದಳು, ಆರಾಮ್ಸೆ ಹೋದಳು, ಏನಿಲ್ಲ. ಬಾಯ್ ಬಾಯ್ ಬಾಯ್, ಥ್ಯಾಂಕ್ ಯು. ನನ್ನ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡು ನಾನು ಸ್ಕೂಲ್ ಕಡೆ ಹೋದೆ. ಕೃಷ್ವಿ ಹೋದ ಕೂಡಲೇ ಫಸ್ಟ್ ಆಡಿದಳಂತ. ಆಮೇಲೆ 1-2 ಹುಡುಗರು ಕಂಟಿನ್ಯೂಸ್ ಆಳತ್ತೊಂಡ್ಲೆ ಆಕಿಗೂ ಯಾಕೋ ಒಂದು ನರ್ವಸ್ನೆಸ್ ಆಯಿತು. ಆಮೇಲೆ ಒಂದು ಸ್ವಲ್ಪ ಹೊತ್ತು ಮೂಡ ಸರಿ ಇರಲಿಲ್ಲ. ನಾ ಮನೆಯಿಂದ ಹೋಗುವಾಗ ಒಂದು ಲಾಲಿಪಾಪ್ ತೊಗೊಂಡು ಹೋಗಿದ್ದೆ, ಒಂದು ಸೇಫ್ಟಿಗೆ ಇರಲಿ ಅಂಥೇಳಿ. ಸೊ ಆಕಿ ಆಮೇಲೆ ಅದನ್ನು ಕೊಟ್ಟೆ. ಆಮೇಲೆ ಒಂದು ಸ್ವಲ್ಪ ಚೇರಪ್ ಆದಳು. ಆಮೇಲೆ ತಾನೇ ಆಡೋಕ್ಕೆ ಸ್ಟಾರ್ಟ್ ಮಾಡಿದಳು. ಎಲ್ಲರ ಜೊತೆ ಒಂದು ಸ್ವಲ್ಪ ಮಿಂಗಲ್ ಆದಳು. ಆಮೇಲೆ ಸ್ಲೈಡ್ ಆಕಿಗೆ ಜೋಕಾಲಿ ಆಡೋದಿತ್ತು, ಅದನ್ನು ಆಡಿದಳು. ಸ್ಲೈಡ್ ಆಡಿದಳು, ಅಂದರೆ ಫುಲ್ ಎಂಜಾಯ್ ಮಾಡಿದಳು. ಆಮೇಲೆ ಸ್ಕೂಲಿಗೆ ಹೋದ ಕೂಡಲೇ ಎಲ್ಲರಿಗೆ ಆರತಿ ಮಾಡಿ, ತಿಲಕ್ ಹಚ್ಚಿ, ಅಕ್ಷತೆ ಹಾಕಿ ಎಲ್ಲ ಕರ್ಕೊಂಡಾರ. ಕೃಷ್ವಿಗೂ ಮಾಡ್ಯಾರ. ಅವಾಗೆಲ್ಲ ಒಂದು ಸ್ವಲ್ಪ ಸರಿ ಇದ್ದಳು. ಆ ಹಾಲ್ ಒಳಗೆ ಕೃಷ್ವಿಗೆ ಬರುವಂಥವನ್ನ ರೈಮ್ಸ್ ಅದು ಹಾಕಿದ್ರೆ ಅದನ್ನು ಹಾಡ್ಕೊತ ಎಂಜಾಯ್ ಮಾಡತ್ತಳು. ಆಮೇಲೆ ಇಲ್ಲಿ ಫೋಟೋ ಶೂಟ್ ಮಾಡಕ್ಕಂತ ಹೇಳಿ ನಮ್ಗೆ ಕರೆದ್ರೆ ಆ ಕಡೆ. ಫಸ್ಟು 1-2 ಫೋಟೋ ಶೂಟ್ ಮಾಡಕ್ಕೆ ಹೋಗಿದ್ರೆ ಅವಾಗೇನು ಮಾಡಿಸ್ಕೊಂಡಿರಲಿಲ್ಲ ಅಂತ. ಸ್ಕೂಲ್ ಎಂಟ್ರೆನ್ಸಿಗೇನೆ ವೆಲ್ಕಮ್ ಸೆಟಪ್ ಎಲ್ಲ ಮಾಡಿದ್ರೆ ಒಬ್ಬೊಬ್ರಿಗೇನೆ ಕರೆಸಿ ಫೋಟೋ ಶೂಟ್ ಮಾಡತ್ತಿದ್ರೆ. ಆ್ಯಕ್ಚುಲಿ ಕಿಡ್ಸನ್ನೇ ಹಿಡ್ಕೋಬೇಕಾಗಿತ್ತು, ಆದರೆ ನಮ್ಮ ಕೃಷ್ವಿ ಹಿಡ್ಕೊಲಿಲ್ಲ ಅಂದ್ಕೊಳ್ಳೆ ನಾವು ಹಿಡ್ಕೋಬೇಕಾಗಿತ್ತು. ಆಮೇಲೆ ಫೋಟೋ ಶೂಟ್ ಮಾಡ್ಕೊಂಡ್ವಿ. ಆಮೇಲೆ ವೀಡಿಯೋಸ್ನು ಮಾಡತ್ತಿದ್ರೆ. ಕೃಷ್ವಿನ ಫೋಟೋ ಶೂಟ್ ಮಾಡೋಕೆ ಒಂದು 10 ನಿಮಿಷ ಹೋಯಿತು. ಎಲ್ಲರೂ 2-3 ನಿಮಿಷದೊಳಗೆ ಮಾಡ್ಕೊಂಡಿದ್ರೆ. ಸೊ ಈಗೀಗ ಅದು ಕೊಡ್ತೀವಪ್ಪ, ಇದು ಕೊಡ್ತೀವಪ್ಪ ಅಂಥೇಳಿ ಮಾಡಿಸ್ಕೊಂಡು ಬಂದ್ವಿ. ಹಾಗೆ ಮನೆಗೆ ಬಂದ ಕೂಡಲೇ ಒಂದು ಸ್ವಲ್ಪ ಟಿ ವಿ ತೋರಿಸಿ ಆಮೇಲೆ ಊಟ ಅದು ಮಾಡಿಸಿ, ನಾ ಇವತ್ತು ಕಿಟಿ ಪಾರ್ಟಿ ಮಾಡ್ಬೇಕಂತ ಅಂದ್ಕೊಂಡಿದ್ನಲ್ಲ. ಈವ್ನಿಂಗ್ 5 o'clock ಅಂದರೆ ಕಿಟಿ ಶೆಡ್ಯೂಲ್ ಮಾಡೀನಿ. ಸೊ ಇದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡ್ಕೋಬೇಕು, ಅದು ಒಂದು ತಾಸಿನ ಕೆಲಸ. ಸೊ ಕೃಷ್ವಿಗೆ ಆಟ ಆಡಕ್ಕೆ ಬಿಟ್ಟೆ. ಆಕೆ ಇನ್ನೂ ಆಟ ಆಡತ್ತಾಳೆ. ಆ್ಯಕ್ಚುಲಿ ನನ್ನ ಕಿಟಿ ಈ ಸಲ ಅಧಿಕ ಮಾಸ ಒಳಗೆ ಬಂದೈತೆ ಅಂದ್ಕೂಡಲೇ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಕ್ಕೆ ಬೇಕಾಗ್ಲತ್ತತಿ. ಇಲ್ಲಾಂದರೆ ನಡು ಬಂದಿದ್ರೆ ಇಷ್ಟೆಲ್ಲ ಏನು ಅರೇಂಜ್ ಮಾಡಕ್ಕೆ ಹತ್ತೋದಿಲ್ಲ. ಯಾಕಂದ್ರೆ ಅಧಿಕ ಮಾಸ ಒಳಗೆ ಯೂಶ್ವಲಿ ಎಲ್ಲರೂ ಅರ್ಶಿನ ಕುಂಕುಮ ಕರಿತಿರ್ತಾರೆ, ಉಡಿ ತುಂಬ ಕಳಿಸ್ತಿರ್ತಾರೆ. ಸೊ ಹೆಂಗಿದ್ರು ಕಿಟಿ ಪಾರ್ಟಿ ಬಂದೈತಿ. ಸೊ ಇದ್ರೊಳಗೇ ಎಲ್ಲರಿಗೂ ಅರ್ಶಿನ ಕುಂಕುಮ ಉಡಿ ಅಕ್ಕಿ ಕೊಟ್ಟರೆ ಆಯಿತು, ಗಿಫ್ಟ್ ಕೊಟ್ಟರೆ ಆಯಿತು ಅಂಥೇಳಿ ಇದನ್ನು ಅರೇಂಜ್ಮೆಂಟ್ ಮಾಡತ್ತೀನಿ. ಸೊ ಇವು ಬಾಟಲ್ ಜಾರ್ಸ್ ಆಲ್ರೆಡಿ ಕವರ್ಸ್ ಒಳಗೆ ಅಷ್ಟು ಹಾಕಿಟ್ಟಿದ್ದೆ, ರಾತ್ರಿನ ಹಾಕಿಟ್ಟೆ ಅದನ್ನು. ಆಮೇಲೆ ಅವು ಎಷ್ಟು ಅದಾವು ಅಂಥೇಳಿ ಕವರ್ಸ್ನೂ ತರಬೇಕಾಯ್ತು. ಯಾಕಂದ್ರೆ ಮನೆಯೊಳಗಿನ ಕವರ್ಸ್ ಇಷ್ಟಿರಲಿಲ್ಲ. ಸೊ ಅದೂ ನೆನ್ನೆ ಈವ್ನಿಂಗನ್ನೇ ತೊಗೊಂಡು ಬಂದು ಅವೆಲ್ಲ ಕವರ್ಸ್ ಒಳಗೆ ಹಾಕಿಟ್ಟಿದ್ದೆ. ಉಡೇಕಿ ಪ್ಯಾಕೆಟ್ ಅದ್ರೊಳಗೆ ಬರೀ 5 ಇದನ್ನು ಹಾಕಿಕೊಟ್ಟಿದ್ರು ಅವರು. ಅರಿಶಿಣ, ಅಡಿಕೆ, ಆಮೇಲೆ ಬಾದಾಮಿ ಇವಷ್ಟು ಹಾಕಿಕೊಟ್ಟಿದ್ರು. ಸೊ ಎಲ್ಲಿನೂ ತೊಗೊಂಡು ಬಂದೆ ನಿನ್ನೆ.
ಆಮೇಲೆ ಅಕ್ಕಿ ಹಾಕಿರಲಿಲ್ಲ, ಸೊ ಅಕ್ಕಿನೂ ಪ್ಯಾಕೆಟ್ ಒಳಗೆ ಅಕ್ಕಿ ಹಾಕಿಡ್ಬೇಕಂಥೇಳಿ ಅದನ್ನೆಲ್ಲ ಅಕ್ಕಿ ಪ್ಯಾಕೆಟ್ ರೆಡಿ ಮಾಡಿಕೊಂಡೆ. ಆಮೇಲೆ ಇಬ್ಬರು ಅಜ್ಜಿಗಳು ಅದಾರ, ಸೊ ಅವ್ರಿಗೆ ಉಡೇಕಿ ಪ್ಯಾಕೆಟ್ ಏನು ಬೇಕಾಗೋದಿಲ್ಲ. ಸೊ ಅವ್ರಿಗೆ ಒಂದೆರಡು ಬ್ಲೌಸ್ ಪೀಸ್ ತೊಗೊಂಡು ಅದ್ರೂ ಅವ್ರಿಗೆ 2 ಸಪ್ರೇಟ್ ಮಾಡಿಟ್ಟೆ, 2 ಸಪ್ರೇಟ್ ಬ್ಲೌಸ್ ಪೀಸ್ ಹಾಕಿಟ್ಟೆ. ಉಳ್ಕಿದ ಕವರ್ಗೆಲ್ಲ 2 ಎಲೆ, ಒಂದು ಅಡಿಕೆ ಪ್ಯಾಕೆಟು, ಆಮೇಲೆ ₹1 ಕಾಯಿನ್ ಹಾಕಿ ಎಲ್ಲ ಬಾಕ್ಸ್ ಕವರೆಲ್ಲ ರೆಡಿ ಮಾಡಿಟ್ಟೆ, ಬಾಕ್ಸ್ ಒಳಗೆ ಹಾಕಿಟ್ಟೆ. ಆಮೇಲೆ ಇವತ್ತು ಸ್ನ್ಯಾಕ್ಸಿಗೆ ನಾ ಪಡ್ಡು ಆರ್ಡ್ರ್ ಮಾಡೀನಿ. ಪಡ್ಡು ಚಟ್ನಿ ಕೊಡ್ತೀನಿ ಅಂತ ಹೇಳ್ಯಾರ ಅವ್ರು. ಆಮೇಲೆ ನಾವು 13 ಜನ ಅದೀವಿ, ಸೊ ಮನೆಯವ್ರಿಗೆ ಅಷ್ಟ, ಅಂದರೆ ನಮ್ಮ ಮನೆಯೊಳಗೆ ತಿನ್ನೋಕಷ್ಟ ಈವ್ನಿಂಗ್ ಸ್ನ್ಯಾಕ್ಸ್. ಆಮೇಲೆ ಒಬ್ಬೊಬ್ರಿಗೆ ಯಾರಿಗಾದ್ರೂ ಸಣ್ಣ ಮಕ್ಕಳದ್ದು ಇದ್ದವ್ರಿಗೂ ಕೊಡ್ತಿರ್ತೀವಿ. ಹೆಚ್ಚಾಗಿ ಎಲ್ಲರೂ ಏನು ಮಾಡಿರ್ತಾರಲ್ಲ, ಕಿಟ್ಟಿ ಪಾರ್ಟಿ ಅರೇಂಜ್ ಮಾಡಿದಾಗ ಅವರು ಒಬ್ಬೊಬ್ರಿಗೆ ಹೆಂಗೆ ಕೊಡ್ತಿರ್ತಾರೆ. ಸೊ ಹಂಗಂಥೇಳಿ ಒಂದು ಎಕ್ಸ್ಟ್ರಾನ ಪ್ಲೇಟ್ಸ್ ಆರ್ಡ್ರ್ ಮಾಡೀನಿ. ಸ್ನ್ಯಾಕ್ಸ್ ಮಾಡಿಕೊಡೋನು 4:30 ಕಾಲ್ ಮಾಡಿರಿ, ತಂದು ಕೊಡ್ತೀನಿ ರೆಡಿ ಮಾಡಿ ಅಂತ ಹೇಳ್ಯಾನ. ಸೊ ಆಮೇಲೆ ಇಲ್ಲಿ ಬೆಳ್ಳಿ ಇದ್ರೊಳಗೆ ಪಂಚಪಾಳಿ ಒಳಗೆ ಅರಿಶಿನ ಕುಂಕುಮ ಅದು ಎಲ್ಲ ಹಾಕಿಟ್ಕೊಂಡೆ. ಆಮೇಲೆ ಇವತ್ತು ನಾ ಥೀಮ್ ಇಟ್ಟಿದ್ದೆ ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಸ್ಯಾರಿ ಹೇಳಿದ್ದೆ. ಸೊ ಇವತ್ತೆಲ್ಲರೂ ರೆಡ್ ಆಗಿರ್ತೀವಿ, ಗ್ರೀನ್ ಆಗಿರ್ತೀವಿ, ಇಲ್ಲಾಂದ್ರೆ ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್. ಸೊ ನನ್ನ ಕಡೆನೂ ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಇತ್ತು, ಸೊ ನಾನು ಹಾಕ್ಕೊಂಡು ರೆಡಿ ಆದೆ. ಆಮೇಲೆ 5 o'clock ಕೃಷ್ವಿನ ಅವ್ರ ಅಪ್ಪಾಜಿ ಜೋಡಿ ಕ್ಲಿನಿಕ್ಕಿಗೆ ಕಳಿಸಿದೆ. ಇವತ್ತು ಎಲ್ಲರೂ ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಾಗಿ ಬಂದಿದ್ರು. ಆಮೇಲೆ ನಾ ಇವತ್ತು ಗೇಮ್ ಏನು ಹೇಳಿದ್ನಂದ್ರೆ 10 ಸ್ಪೂನ್ಸ್ ತೊಗೊಂಡು ಎಲ್ಲ ಸೀದಾ ಇಟ್ಟಿದ್ದೆ. ಫಸ್ಟ್ ಡೈಸ್ ಒಳಗೆ 5 times ನಾವು ಡೈಸ್ ಹಾಕಬೇಕು. ಡೈಸ್ ಹಾಕಿದಾಗ ಅದ್ರೊಳಗೆ ಏನು ಬೀಳ್ತೈತಲ್ಲ, ಸೊ ಅಷ್ಟನ್ನು ಅದನ್ನು ತಿರುವಿ ಇಡಬೇಕು. ಸೊ ಲಾಸ್ಟ್ 5 ಡೈಸ್ ಆದ ಕೂಡಲೇನು ಎಷ್ಟು ಓಪನ್ ಆಗಿ, ಅಂದರೆ ಎಷ್ಟು ಮುಖ ನಮ್ಮ ಕಡೆ ಮಾಡಿಟ್ಟಿರ್ತೀವಲ್ಲ ಸ್ಪೂನ, ಅದು ಅಷ್ಟು ನಂಬರ್ ಕೌಂಟಾಗಿ ಅವ್ರು ವಿನ್ನರ್. ಸೊ ಅವ್ರಿಗೆ ಒಂದು ಚಾಕ್ಲೇಟ್ ತೊಗೊಂಡು ಬಂದಿದ್ದೆ. ಸೊ ಡೈರಿ ಮಿಲ್ಕ್ ಚಾಕ್ಲೇಟ್ ತಂದು ಆ ಗೇಮ್ ಯಾರು ವಿನ್ ಆಗಿರ್ತಾರಲ್ಲ, ಸೊ ಅವ್ರಿಗೆ ಅದನ್ನು ಚಾಕ್ಲೇಟ್ ಕೊಟ್ಟೆ. ಆಮೇಲೆ ಎಲ್ಲರೂ ಹೌಸಿ ಗೇಮ್ನೂ ಆಡಿದ್ವಿ. ಗೇಮೆಲ್ಲ ಆಡಿ ಮುಗಿದ್ಮೇಲೆ ಸ್ನ್ಯಾಕ್ಸ್ ಬಂದಿತ್ತು, ಅಷ್ಟರೊಳಗಾಗಿ ಎಲ್ಲರೂ ಪಡ್ಡು ತಿಂದ್ವಿ. ಆಮೇಲೆ ಎಲ್ಲರಿಗೆ ಕುಂಕುಮ ಅರಿಶಿನ ಹಚ್ಚಿ ಉಡೇಕಿ ಕೊಟ್ಟೆ, ನಮಸ್ಕಾರ ಮಾಡಿದೆ. ಆಮೇಲೆ ಎಲ್ಲರೂ ಪ್ಲ್ಯಾನ್ ಹಾಕಿದ್ವಿ, ಮೊದಲೇ ಎಲ್ಲರೂ ರೀಲ್ಸ್ ಮಾಡ್ಬೇಕಂತ ಹೇಳಿ. ನಮ್ಮ ಗ್ರೂಪ್ ಒಳಗೆ ಒಬ್ರು ಅದಾರೆ, ಯಾವಾಗಲೂ ರೀಲ್ಸ್ ಶೇರ್ ಮಾಡ್ತಿರ್ತಾರೆ, ಈ ರೀಲ್ಸ್ ಮಾಡೋಣ ಆ ರೀಲ್ಸ್ ಮಾಡೋಣ ಅಂಥೇಳಿ. ರೀಲ್ಸ್ಗಳೂ ಎಲ್ಲ ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ಹೆಂಗೆ ಬಂತಲ್ಲ ಹಂಗಾಗಿ ಮಾಡಿದ್ವಿ. ಎಲ್ಲರೂ ಒಂದೊಂದು ಥರ ಮಾಡ್ತೀವಿ, ಎಲ್ಲರೂ ಒಂದೊಂದು ಥರ ಏಜ್ದು, ಆಲ್ಮೋಸ್ಟ್ ಒಂದೊಂದು ಡಿಫ್ರೆಂಟ್ ಏಜಿನ ಅದೀವಿ. ಎಲ್ಲರೂ ಎಂಜಾಯ್ ಮಾಡಿದ್ವಿ, ಎಲ್ಲರೂ ಖುಷಿನೂ ಆದರು. ಭಾಳ ದಿನದ ಮೇಲೆ ಹಿಂಗೆ ಟ್ರೆಡಿಷ್ನಲ್ ಆಗಿತ್ತದ. ಇಲ್ಲಾಂದರೆ ಹೆಚ್ಚಾಗಿ ಶ್ರಾವಣ ದೀಪಾವಳಿ ಟೈಮ್ದಾಗ ಬಂದಾಗ ಅಷ್ಟೇ ಹಿಂಗೆ ಮಾಡ್ತಿರ್ತೀವಿ. ರೀಲ್ಸ್ ಏನು ಮಾಡಿದ್ವಿಲ್ಲ ಅದ್ರದ್ದೇನು ಮ್ಯೂಸಿಕ್ ಹಾಕತ್ತಿಲ್ಲ, ಯಾಕಂದ್ರೆ ಕಾಪಿರೈಟ್ ಒಂದು ಬರ್ತೈತಲ್ಲ, ಸೊ ಕಾಪಿರೈಟ್ ಸಲುವಾಗಿ ಮ್ಯೂಸಿಕ್ ಹಾಕಿಲ್ಲ. ಹಾಗೆ ಎಂಜಾಯ್ ಮಾಡಿದ್ವಿ, ಮಜಾ ಮಾಡಿದ್ವಿ ಫುಲ್. ಸೊ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.